ರಂಗೇಗೌಡ ಮಿಸ್ಟರ್ ಅಂಡ್ ಮಿಸಸ್ ಮುಗೀತ್. ನನ್ನ ಶತ್ರು ಸೇನಾ ನಾಶ ಆಗೋಯ್ತು. ಐಶ್ವರ್ಯ ಚೇಳ್ ಕಚ್ಚಿ ಪಿರಾಣ ಬಿಟ್ಟಾಯ್ತು. ಹೆಣ್ಮಕ್ಳೇ ಇಲ್ದಿರೋ ಅತ್ತೆ ಪಾಲ್ಗೆ ನಾನೇ ಅವ್ರ ಮಗಳು, ನನ್ನ ತಾಯಿ ಪ್ರತಿರೂಪನ ಅವರಲ್ಲಿ ನೋಡ್ತಾ ಇದ್ದೀನಿ ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದೆ. ಆದರೆ ಅವ್ರೀಗ ನಡ್ಕೋತಿರೋ ರೀತಿ ನೋಡಿದ್ರೆ ನಾನು ಎಲ್ಲವ್ರನ್ನ ಕಳ್ಕೊತೀನಿ ಅಂತ ಭಯ ಆಗ್ತಾ ಇದೆ. ಐಸು ಮೇಡಮ್ ಅವರೇ, ಏನಂತ ಮಾತಾಡ್ತಿದ್ದೀರಾ? ಏನಾಗದೆ ಅಂತ ಈಟೊಂದು ತಲೆ ಕೆಡಿಸ್ಕೊತಾ ಇದ್ದೀರಾ? ಅವ್ರಿಗೇನು ಆಗಬಾರ್ದು ಅನ್ನೋದೇ ನನ್ನ ಯೋಚನೆ ಗೌಡ್ರೆ. ಅಂದರೆ ಅತ್ತೆಗೆ ಈ ಮನೆಯಲ್ಲಿ ಮಾನಸಿಕವಾಗಿ ಹಾಗೆ ದೈಹಿಕವಾಗಿ ತುಂಬ ಒತ್ತಡ ಇದೆ ಅಂತ ಅನ್ನಿಸ್ತಾ ಇದೆ. ನಾನು ಈ ಮನೆಗೆ ಬಂದಾಗ ಅತ್ತೆ ಎಷ್ಟು ಆರೋಗ್ಯವಾಗಿದ್ರು, ಈ ಮನೆ ಜವಾಬ್ದಾರಿನೆಲ್ಲ ಎಷ್ಟು ಚೆನ್ನಾಗಿ ನಿಭಾಯಿಸ್ತಾ ಇದ್ರು. ಜೊತೆಗೆ ನಿಮಗಾಗಲಿ ಮಹೇಶ್ ಅವ್ರಿಗಾಗಲಿ ಎಷ್ಟೊಂದು ಪ್ರೀತಿ ವಾತ್ಸಲ್ಯನ ತೋರಿಸ್ತಿದ್ರು. ಒಬ್ಬ ಅತ್ತೆಯಾಗಿ ಸೊಸೆಗೆ ಏನೆಲ್ಲ ಮಾರ್ಗದರ್ಶನ ನೀಡಬೇಕೋ ಅದನ್ನೆಲ್ಲ ಚಾಚು ತಪ್ಪದೆ ಮಾಡ್ತಿದ್ರು. ಹಾಗೆ ಈ ಹಳ್ಳಿಗೆ ಒಳ್ಳೆ ಗೌಡ್ತಿಯಾಗಿ ಜನ ಏನೇ ಸಮಸ್ಯೆ ಹೇಳ್ಕೊಂಡು ಬಂದರೂ ತಾನೇ ಖುದ್ದಾಗಿ ಹೋಗಿ ಸಮಸ್ಯೆಗಳನ್ನ ಬಗೆಹರಿಸಿದನ್ನ ನಾನೇ ಕಣ್ಣಾರ ನೋಡಿದ್ದೀನಿ. ಆಗೆಲ್ಲ ನನಗೇನು ಅನ್ನಿಸ್ತಿತ್ತು ಗೊತ್ತಾ? ಸಮಾಜದಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಬದುಕಬೇಕು ಅಂತಂದ್ರೆ ನನ್ನ ಅತ್ತೆನ ಆದರ್ಶವಾಗಿ ಇಟ್ಕೊಂಡ್ರೆ ಸಾಕು ಅಂತ ಅನ್ನಿಸ್ತಿತ್ತು. ಅಂತ ಅತ್ತೆ ಈಗಿನ ದಿನಗಳಲ್ಲಿ ಹೊರಗಡೆ ಪ್ರಪಂಚನೇ ಮರೆತು ತಾನಾಯ್ತು ತನ್ನ ಮನೆ ಸಂಸಾರ ಅಂತೆಲ್ಲ ತಲೆ ಕೆಡಿಸ್ಕೊಂಡು ನಮ್ಗಳ ಬಗ್ಗೆನೇ ಯೋಚನೆ ಮಾಡ್ತಾ ಕೂತಿರ್ತಾರೆ. ಅದೇ ಅವ್ರ ಮನಸ್ಥಿತಿನ ಕಟ್ ಹಾಕಿರೋದು ಅಂತ ಅನ್ನಿಸ್ತಾ ಇದೆ. ಅದ್ರ ಜೊತೆಗೆ ಇತ್ತೀಚೆಗಂತೂ ಐಶ್ವರ್ಯ ಐಶ್ವರ್ಯ ಅಂತ ನನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾರೆ. ನಾನು ಕೂತ್ರೆ ನಿಂತ್ರೆ ಮಲಗಿದ್ರೆ ಯಾವಾಗಲೂ ನಂದೇ ಚಿಂತೆ ಅವ್ರಿಗೆ. ನನ್ನ ಮೇಲಿಟ್ಟಿರೋ ಅತಿಯಾದ ಪ್ರೀತಿ, ಅದ್ರ ಜೊತೆಗೆ ಯಾವ ಸಮಯದಲ್ಲಿ ನನಗೇನಾಗ್ಬಿಡುತ್ತೆ ಅನ್ನೋ ಚಿಂತೆ ಅವ್ರನ್ನ ಕಾಡ್ತಾ ಇದೆ. ಯಾವಾಗಲೂ ನನ್ನ ಗುಂಗಲ್ಲೇ ಇರೋದ್ರಿಂದ ಹೀಗೆಲ್ಲ ಆಗ್ತಿದೆ ಅನ್ನೋ ಭಯ ಶುರುವಾಗಿದೆ ನನಗೆ. ಹೌದು ಮೇಡಮ್ ಅವರೇ, ನೀವು ಹೇಳ್ತಾ ಇರೋದು ದಿಟ. ಅವಂಗೆ ನನ್ನ ತಮ್ಮ ಏನು ಬಿಟ್ರೆ ಹೆಣ್ಮಕ್ಳು ಭಾಗ್ಯನೇ ಇರಲಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಆ ಕೊರಗು ನೀವು ಈ ಅಟ್ಟಿಗೆ ಬಂದಮೇಲೆ ಅವರಿಂದ ದೂರ ಆಗೈತೆ. ಆದರೆ ಈಗ ಅವ್ವ ಮನಸ್ಸು ಕೆಡ್ಸ್ಕೊಂಡವಳೆ ಅಂದರೆ ಅದಕ್ಕೆ ಕಾರಣ ಏನು ಅನ್ನೋದನ್ನು ಪತ್ತೆ ಮಾಡಬೇಕು. ಅವಳು ಸಂದಾಗಿರ್ಬೇಕು ಅಂದರೆ ಏನು ಮಾಡಬೇಕು ಅಂತ ಹೇಳಿ ಮೇಡಮ್ ಅವರೇ. ಅಬ್ಬಾ, ಇವ್ರನ್ನ ಡೈರೆಕ್ಟಾಗಿ ರೂಟಿಗೆ ತರೋಕ್ಕೆ ಎಷ್ಟೊತ್ತು ಭಾಷಣ ಮಾಡಬೇಕಾಯ್ತು. ಗೌಡ್ರೆ, ನನಗನ್ಸುತ್ತೆ ಅತ್ತೆ ಮೊದಲಿನ ಹಾಗೆ ಹೊರಗಡೆ ಹೋಗಿ ಹಳ್ಳಿ ಜನಗಳ ಜೊತೆ ಬೆರೆತ್ರೆ ಮತ್ತೆ ಯಥಾಸ್ಥಿತಿಗೆ ಬರ್ತಾರೆ ಅಂತ ಅನ್ಸುತ್ತೆ. ನೀವೇನು ಹೇಳ್ತೀರಾ? ಅಯ್ಯೋ, ಇದ್ರಾಗ ಅನ್ಸೋದೇನದೆ? ಅವ್ವ ಸಂದಾಗಿದ್ರೆ ತಾನೇ ನಮ್ಮ ಮನ್ಸಿಗೂ ನೆಮ್ಮದಿ. ನೋಡಿ, ಇನ್ಮ್ಯಾಕೆ ನೀವು ಅವ್ರ ಜೊತೆನಾಗೆ ಇದ್ಕೊಂಡು ಅವ್ರು ಎಲ್ಲಿಗೆ ಹೇಳ್ತಾರೋ ಅಲ್ಲಿ ಕರ್ಕೊ ಹೋಗಿ. ಅವ್ರ ಜೊತೆಲಿರ್ಬೇಕಾ? ಯಾಕೆ ಅಂದರೆ ನೀವು ಓದಿರೋರು, ಜೊತೆಗೆ ನಿಮ್ಮದು ಒಂದು ಹೆಣ್ಣಿನ ಮನಸ್ಸಾಗಿರೋದ್ರಿಂದ ಅವ್ವನ ಮನಸ್ಸಲ್ಲಿ ಏನದೆ ಅನ್ನೋದು ತಿಳ್ಕೊಳ್ಳೋದು ಸಲೀಸಾಯ್ತದೆ.
ಅದಕ್ಕೆ ಹೇಳ್ದೆ, ಇನ್ಮೇಲೆ ನೀವೇ ಅವ್ರಿಗೆ ನೆರಳಾಗಿರಬೇಕು. ಅದೇ ತಾನೇ ನನಗೂ ಬೇಕಾಗಿರೋದು ಗೌಡ್ರೆ. ಇನ್ಮೇಲೆ ನಾನು ಅವ್ರಿಗೆ ಯಾವ ಥರ ನೆರಳಾಗಿ ಆವರಿಸ್ಕೋತೀನಿ ಅನ್ನೋದನ್ನ ನೀವು ಕಲ್ಪನೆ ಕೂಡ ಮಾಡ್ಕೊಂಡಿರಲ್ಲ. ಅತ್ತೆ ನೋಡಿದ್ರೆ ನಾನು ಈ ಮನೆಯಿಂದ ಹೊರಗಡೆ ಹೋಗೇ ಹೋಗ್ತೀನಿ, ನನ್ನ ಯಾರು ತಡೆಯೋಕ್ಕಾಗೋದಿಲ್ಲ ಅಂತ ಓಪನ್ ಆಗಿ ಚಾಲೆಂಜ್ ಮಾಡಿದ್ದಾರೆ. ಅವ್ರನ್ನ ತಡೆಯೋದ್ರಿಂದ ನನಗೆ ಯಾವ ಪ್ರಯೋಜನನೂ ಇಲ್ಲ. ಅದೇ ಅವ್ರು ಹೊರಗಡೆ ಹೋದರೆ ಅದರಿಂದ ಖಂಡಿತ ನನಗೆ ಲಾಭ ಇದ್ದೇ ಇದೆ. ಇಡೀ ಹಳ್ಳಿ ಜನಗಳ ಮುಂದೆ ಅವ್ರಿಗೆ ಹುಚ್ಚಿಡ್ದಿದೆ ಅನ್ನೋ ಥರ ಸನ್ನಿವೇಶ ಸೃಷ್ಟಿ ಮಾಡಿದ್ರೇನೆ ಅವರು ನನ್ನ ಕಂಟ್ರೋಲಿಗೆ ಬರೋದು. ಆದರೆ ಆ ಥರ ಸನ್ನಿವೇಶ ಸೃಷ್ಟಿ ಮಾಡೋದಾದ್ರೂ ಹೇಗೆ ಅಂತ. ಅರೆ, ಮದುವೆ ಇನ್ವಿಟೇಷನು, ಯಾವುದೋ ಫಂಕ್ಷನ್ ಇದೆ. ಸಾಯಿಬಾಬಾ, ನೀನೇ ಹೆಲ್ಪ್ ಮಾಡಬೇಕಪ್ಪ. ಗೌಡ್ರೆ 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 ಇವ್ರು ಯಾಕೆ ಇಷ್ಟೊಂದು ಅರ್ಜೆಂಟಲ್ಲಿ ಬರ್ತಾ ಇದ್ದಾರೆ? ಅದು ಗೌಡ್ರನ್ನ ಕೂಗ್ತಾ ಇದ್ದಾರೆ. ಯಾಟೆ ಗಿರ್ಗಿಟ್ಲೆ, ಏನು ವಿಷಯ? ಅವ್ರ ಮನೇಲಿಲ್ಲ. ಅದಕ್ಕೆಮ್ಮ, ಅದು ಕಲ್ಲಳ್ಳಿ ಕಲ್ಲೇಗೌಡ್ರ ಮಗಳು ಬಾವಿಲಿ ನೀರು ಸೇದುವಾಗ ಕಾಲ್ ಜಾರ್ ಬಿದ್ದು ಸತ್ತೋದ್ಲು. ಅದಕ್ಕೆ ಗೌಡ್ರಿಗೆ ಮತ್ತು ದೊಡ್ಡವ್ರಿಗೆ ಈ ವಿಷಯ ಹೇಳೋಮ ಅಂತ ಬಂದ್ವಿ. ಮರಿದೆ ಹೇಳ್ಬಿಡಿ. ಸರಿ, ನಾನು ಹೇಳ್ತೀನಿ. ನೀವು ತಿಂಡಿ ತಿನ್ನಿ ಬನ್ನಿ. ಏ, ಈಗ ತಾನೇ ಉಂಡಿಯಲ್ಲೋ? ಮರ್ತೋಗಿತ್ತಕ್ಕಲ್ಲ ಅದಕ್ಕೆ ಮೋರೆ, ಈಗ ಹೊಟ್ಟೆ ತುಂಬದೆ, ಇನ್ನೊಂದು ಕಿತ್ತ ಬರ್ತೀವಿ. ಬರಲ್ಲ. ಮರ್ಯಾದೆಯಿಂದ ಮನೇಲೇ ಇರಿ ಅಂತಂದ್ರೆ, ಇಲ್ಲ ನಾನು ಊರ್ ಸುತ್ತಕ್ಕೆ ಹೋಗ್ತೀನಿ ಅಂತ ನನ್ನ ಹತ್ರನೇ ಚಾಲೆಂಜ್ ಮಾಡ್ತೀರಾ? ಇವತ್ತು ನೀವು ಮನೆಯಿಂದ ಹೊರಗಡೆ ಕಾಲಿಟ್ರೆ ಮತ್ಯಾವತ್ತೂ ಹೊರಗಡೆ ಮುಖ ತೋರ್ಸಲ್ಲ ಅಂತ ನೀವೇ ಹೇಳಬೇಕು. ಹಾಗೆ ಮಾಡ್ತೀನಿ, ನೋಡ್ತಾ ಇರಿ. ನಾವೇ ಎಲ್ಲೋದ್ರು? ಹಿಂಗೆ ಮಕ್ಕಕ್ಕೆ ಮಕವಾಡ ಹಾಕೊಂಡು ಬಾಳೋ ಬದುಕು ಬೇಕಾ? ಈಗಿನ ಪ್ರಪಂಚದಾಗೆ ಮಕ್ಕೆ ಮಕವಾಡ ಹಾಕೊಂಡ್ರೇನೆ ಹೊಟ್ಟೆ ತುಂಬೋದು. ಅದು ನಿನಗೆಲ್ಲ ಅರ್ಥ ಆಯ್ತದೆ. ಹೋಗಿ ಕ್ಯಾಮೆ ನೋಡ್ಕೊ ಹೋಗು. ಮಾವ, ಏನ್ ಮಾಡ್ತಿದ್ರಿ? ಇನ್ನೇನಮ್ಮ ಮಾಡಲಿ, ಈಗ ತಾನೇ ಹೊಟ್ಟೆ ತುಂಬ ರಾಗಿ ಮುದ್ದೆ ಬಿದ್ದಿದೆ, ಕಣ್ಣು ಎಳಿತಾ ಇದೆ ಕಣವ. ಹೊಸಿ ದಿಂಬಿಗೆ ಹೊರಕಂಡು ಮಲಕ್ಕಳವ ಅಂತ ಅನ್ಕೊಂಡಿದ್ದೆ. ಸರಿ ಹೋಯ್ತು ಮಾವ. ಬೆಳಗ್ಗೆನೆ ಹೀಗೆ ನಿದ್ದೆ ಮಾಡಿದ್ರೆ ಹೇಗೆ? ಆಶ್ರಮದಲ್ಲಿದ್ದಾಗಲೂ ಹೀಗೆ ಮಾಡ್ತಿದ್ರಾ? ಅಲ್ಲಾದ್ರೆ ಎಷ್ಟು ಚುರುಕಾಗಿ ಓಡಾಡ್ಕೊಂಡು ಎಲ್ಲ ಕೆಲಸನೂ ನೀವೇ ಮಾಡ್ತಿದ್ರಿ ತಾನೆ? ಆ ಉತ್ಸಾಹ ಎಲ್ಲಿ ಹೋಯ್ತು? ಎಲ್ಲೂ ಹೋಗಿಲ್ಲ ಕಣವ, ಇನ್ನೂ ಹಂಗೆ ಅದೇನಂತಾವ. ಆದರೆ ಅಲ್ಲಿ ವಾತಾವರಣನೇ ಬೇರೆ, ಈ ಹಳ್ಳಿ ವಾತಾವರಣನೇ ಬೇರೆ. ಇಲ್ಲಿ ನಾನು ಏನೇ ಕ್ಯಾಮೆ ಮಾಡಕ್ ಹೋದ್ರು, ಗೌಡ್ರೆ ಇದನ್ನ ನೀವು ಮಾಡೋದ?
ನಮ್ಗೆ ಹೇಳಿ ನಾವು ಮಾಡ್ತೀವಂತ ಆಟಿಗಿರಿಗಟ್ಲೆ ಮಾಡಿ ಮುಗಿಸ್ಬಿಡ್ತಾರೆ. ಹೀಗಾಗಿ ನನಗಿಲ್ಲಿ ಮಾಡೋಕ್ಕೆ ಏನೂ ಇಲ್ಲ ಕಣವ. ಅದಕ್ಕೆ ಭಗವಂತನ ಹೆಸರು ಹೇಳ್ಕೊಂಡು ಒಂದು ತಾಸು ಹಂಗೆ ಮಲ್ಕೊಳವ ಅಂತ ಅನ್ಕೊಂಡಿದ್ದೀನಿ. ಅಯ್ಯೋ ದೇವಾ, ನಾನು ಹೇಳಿದ್ದು ನೀವು ಈ ಮನೆ ಕೆಲಸ ಮಾಡ್ಕೊಂಡಿರಿ ಅಂತಲ್ಲ. ಈ ಮನೆ ಯಜಮಾನ ಆಗಿ ಈ ಹಳ್ಳಿ ಜನಗಳ ಪಾಲ್ಗೆ ನೀವು ಮೊದಲಿನ ಹಿರೇಗೌಡರಾಗಿ ಈ ಹಳ್ಳಿಲಿ ನಡೆಯೋ ಶುಭ ಕಾರ್ಯಗಳನ್ನ ಅಟೆಂಡ್ ಮಾಡಿ ಅಂತ. ತಗೊಳ್ಳಿ, ಈ ಬಟ್ಟೆನ ಹಾಕೊಂಡು ಬನ್ನಿ. ತಗೊಳ್ಳಿ. ಅಲ್ಲವಾ, ಇದನ್ನ ಹಾಕ್ಕೊಂಡು ನಾನು ಯಾವ ಕಡೆ ಹೋಗೋದದೆ? ಮಾವ, ಅದು ಕಲ್ಲಹಳ್ಳಿ ಕಲ್ಲೇಗೌಡ್ರಿದಾರಲ್ಲ, ಇವತ್ತು ಅವ್ರ ಮಗಳು ನಿಶ್ಚಿತಾರ್ಥ ಇಟ್ಕೊಂಡಿದ್ದಾರೆ. ನಿಮಗೆ ಹೇಳ್ಬಿಡಿ ಅಂತಂದ್ರು, ನಾನು ಟೆನ್ಷನ್ನಲ್ಲಿ ಮರ್ತೇ ಹೋದೆ. ಇವಾಗ ಮತ್ತೆ ಯಾಟೆ ಗಿರ್ಗಿಟ್ಲೆ ಹತ್ರ ಹೇಳಿ ಕಳಿಸಿದ್ದಾರೆ. ತಗೊಳ್ಳಿ, ಇದನ್ನ ಹಾಕೊಂಡು ಬನ್ನಿ, ಹೋಗ್ಬಿಟ್ಟು ಬರೋಣ. ಹಳ್ಳಿ ಜನ ನಿಮಗೋಸ್ಕರ ಕಾಯ್ತಿರ್ತಾರೆ. ತಗೊಳ್ಳಿ. ಆಯ್ತವ, ನೀನು ಹೇಳಿದ್ಮೇಲೆ ಹೋಗೋದೆಯಾ? ಏನೋ ಜನಗಳ ಮುಂದೆಲ್ಲ ಕಾಲಿಗೆ ನಮಸ್ಕಾರ ಮಾಡಿದೆ ಅಂದ್ಬಿಟ್ಟು ಹಳ್ಳಿಲಿ ನಡೆಯೋ ಎಲ್ಲ ಶುಭ ಕಾರ್ಯಕ್ಕೂ ನೀನೇ ಹೋಗಕ್ಕೆ ಮುಂದೆ ನಿಂತ್ಕೊಬಿಟ್ಟಲ್ಲ. ನೋಡೋ, ಈ ಹಳ್ಳಿಲಿ ಏನೇ ಶುಭ ಕಾರ್ಯ ನಡೆದ್ರು ಅದಕ್ಕೆ ಈ ಕಾಂಚನ ಹೋಗಿ ನಿಂತ್ಕೊಂಡ್ರೆಯ ನಡೆಯೋದೆಲ್ಲ ನಡೆಯೋದು. ತಾಳಿ ಕಟ್ಟಿರೋ ತೆಪ್ಪಿಗೆ ಸುಮ್ಕೆ ನಾನು ಹಿಂದಕ್ಕೆ ಬಾ. ಅದು ಬಿಟ್ಬಿಟ್ಟು ಏನಾದ್ರು ಯಜಮಾನ್ಕೆ ತೋರ್ಸಕ್ಕೆ ಹೋದೋ. ಆಯ್ತಾಯ್ತು, ನೀನೇ ಹೋಗ್ಬಾ. ನಿನ್ನ ಜೊತೆನಾಗ ಬರೋಕ್ಕೆ ನನಗೂ ಏನು ಇಷ್ಟ ಇಲ್ಲ. ನೀನು ಬರ್ತೀನಿ ಅಂದ್ರು ನಿನ್ನ ಕರ್ಕೊಂಡು ಹೋಗೋಕ್ಕೆ ನಾನೂ ಸಿದ್ಧ ಇಲ್ಲ. ಸುಮ್ಕೆ ಮಾತು ಕೇಳಿದ ಆಟೆಯ. ಅಣ್ಣ, ಅಣ್ಣ, ಅಂತೂ ನಾನು ತೋಡಿರೋ ಹಳ್ಳಕ್ಕೆ ತೋಳ ತಾನಾಗೆ ಬೀಳ್ತಿದೆ. ಓಹೋ, ನಾನೇನು ಅನ್ಕೊಬಿಟ್ಟಿದ್ದೆ ತಂಗ್ಯವ. ಅತ್ತಾಗ ನೋಡು, ಸರಿಯಾಗಿ ಜನ ಸೇರ್ಸವನೆ ಕಾಲೆ ಕೂಡ. ಈ ನನ್ನ ಮಗ ಫಂಕ್ಷನ್ ಮಾಡಿದ್ರೆ ಎಲೆ ಎತ್ತಕ್ಕೆ 4 ಜನ ಬರೋಕ್ಕಿಲ್ಲ. ಎಂಜಿಲ್ ಕೈನಾಗೆ ಕಾಗೆ ಓಡಿಸೋ ಕಂಜೂಸ್ ಬಡ್ಡಿ ಮಗ ಅಂತ ಆ ಬೂದ್ ಕಿಸ್ನೆ ಕೂಡ ಪಂಚಾಯತಿ ಆಫೀಸ್ನಾಗ ಬಾಯಿ ಬಂದಂಗೆ ಬೈತಿದ್ದ ಇವನಿಗೆ. ಅದಕ್ಕೆ ಇವನು, ಯೋ ನನ್ನಿಂದ 8 ಜನ ಅವ್ರೇನದನ್ನ ಫಂಕ್ಷನ್ ಮಾಡಿದಾಗ 7 ಕಳಿಸ್ತೀನಿ, ಆಗ ಬಂದು ನೋಡು ಅಂತ ಪಾರ್ಟಿ ಸವಾಲಾಗಿ ಬಂದಿದ್ದ. ಹೇಳ್ದಂಗೆ ಮಾಡ್ಬಿಟ್ಟ. ಬೋಲೆ ಏನಾತಿ ಮುನ್ಸಕನವ ಇವನು. ನೀನು ಹೇಳ್ತಿರೋದೇನೋ ದಿಟ್ಬಯ್ಯ. ನೀನು ಹೇಳ್ದಂಗೆ ಅವ್ನು ಜುಗ್ಗಾನೆ. ಅವ್ನು ಕರೆದ್ರೆ 1 ಕಿತ ಅವ್ನು ಅಟ್ಟಿ ತಗ್ಬರೋಕ್ಕೂ 50 ಕಿತ ಯೋಚನೆ ಮಾಡ್ತಾರೆ. ಅಂಥದ್ರಾಗೆ ಈಟೋನ್ ಜನ ಅಲ್ಲಿ ಸೇರವ್ರೆ ಅಂದರೆ ಈ ಕಾಂಚನ ಬರ್ತಾಳೆ ಅಂತ ಹೊರ್ತು ಇದ್ರಾಗ ಅವನ ಕಿಮ್ಮತ್ತು ಏನೂ ಇಲ್ಲ. ಸುತ್ತ ಹತ್ತಳ್ಳಿನಾಗೆ ನಾನು ಎಲ್ಲಿ ಕಾಲಿಟ್ರು ಅವರೇ ಅಂತ ನನ್ನ ಹಿಂದ್ಗಡೆ ಜನ ಕೈ ಮುಕ್ಕೊಂಬರ್ತಾರೆ. ಯಾಕೆ ಹೇಳು? ನಮಗೇನೇ ಕಷ್ಟ ಇರಲಿ ಸುಖ ಇರಲಿ ಕಾಂಚನವರು ನಮ್ಗೆ ಆಗ್ತಾರೆ ಅಂತ. ನಾನು ಅವ್ರ ಪಿರುತಿನ ಬಂಡವಾಳ ಮಾಡಿಕೊಂಡೆ ಈ ಗೌಡ್ತಿ ಪಟ್ಟಣ ಹಂಗೆ ಉಳಿಸ್ಕೊಬತ್ತಿರೋದು. ಚೆನ್ನಾಗಿದ್ಯಾವಾ? ನಮಸ್ಕಾರ. ಕರಿ ಕೊಡ, ಹೆಂಗಸ್ರು ಬರ್ಲಿ. ನಮಸ್ಕಾರ. ಕೆಲವ ಸೀತಾಗ ಬಾ. ಕಲ್ಲಣ್ಣ, ಸಂದಾಗಿದ್ಯಾ? ಅಂತೂ ಇಂತೂ ಮಗಳನ್ನ ಒಳ್ಳೆ ಕಡೆ ಸೇರಿಸ್ತಿದ್ಯಾ ಬಿಡು. ನಿನ್ನ ಚಿಂತೆ ದೂರ ಆಯಿತು. ಆದರೂ ನಿನ್ನ ಮಗಳು ಈಟ್ ಬಿರ್ನೆ ಗಂಡನ ಮನೆಗೆ ಹೋಗ್ತಾಳೆ ಅಂತ ನಾನು ಅನ್ಕಂಡೇ ಇರಲಿಲ್ಲ. ಒಳ್ಳೇದಾಗಲಿ. ಕಲ್ಲಣ್ಣ, ಅದು ಯಾಕಂಗೆ ಹೇಳ್ತಿದ್ಯಾ? ಸುಮ್ಕಿರು. ಹೆಣ್ಮಕ್ಳು ಯಾವತ್ತಿದ್ರೂ ಗಂಡನ ಮನೆಗೆ ಹೋಗ್ಲೇಬೇಕಲ್ವೇ? ಆ ಯೋಗ ನಿನ್ನ ಮಗಳಿಗೆ ಬಿರ್ನೆ ಬಂದೈತೆ. ಕಣ್ಣೀರು ಹಾಕ್ಕೊಂಡು ಹೆಣ್ಮಕ್ಳನ್ನ ಗಂಡನ ಮನೆಗೆ ಕಳಿಸ್ಬಾರ್ದು. ಕಣ್ಣೊರ್ಸ್ಕ ಕೊಡೋಣ. ತಗ, ನಿನ್ನ ಮಗಳಿಗೆ ಅಂತ ನಮ್ಮ ಹೊಟ್ಟಿಯಿಂದ ಒಂದು ಸೀರೆ ತಂದು ಇವತ್ತು ಇದನ್ನೇ ಉಟ್ಕೊಳ್ಳೋಕ್ಕೆ.
ಏನು ಮಾತಾಡ್ತಿದ್ದೀರವ? ವಯಸ್ಸು ಬಂದ ಮಗಳನ್ನ ಕಳ್ಕೊಂಡು ದುಃಖದಲ್ಲಿದ್ದೀನಿ. ಇಚ್ಚೆಚ್ಚಕ್ಕೆ ಬಂದಿದ್ದೀರಾ? ಕೊಡಿ ಸೀರೆನ, ಎಣ್ಣೆ ಮೇಲೆ ಹಾಕ್ತೀನಿ. ನನ್ನ ಕ್ಷಮಿಸ್ಬಿಡು ಕಲ್ಲಣ್ಣ. ಅದು ಏನು ಹೇಳ್ಬಾರ್ಕೊಂಡ್ರವ? ಕೈ ಮುಗಿತೀನಿ ಹೊರಟೋಗಿ. ಪಾಪ ಈ ವಿಷಯ ಅವ್ರಿಗೆ ಸರಿಯಾಗಿ ಗೊತ್ತಿದೆಯೋ ಇಲ್ವೋ, ಇದರಲ್ಲಿ ಇದಕ್ಕೇನು ತಪ್ಪಿಲ್ಲ. ಇವರು ನಮ್ಮ ಹಿರೇಗೌಡರು ಚಿಂತೆ ಮಾಡಿ ಮಾಡಿ ಅವ್ರು ಹಿಂಗಾಗವ್ರೆ. ಅಷ್ಟೇ ಅಲ್ಲ ಕಣಣ್ಣ, ಇತ್ತೀಚೆಗೆ ಕೋಪ ಬಂದಾಗ ಅಮ್ಮನವರು ಏನೇನೋ ಮಾತಾಡ್ಕೊತಾ ಇರ್ತಾರೆ. ಕೈಗೆ ಸಿಕ್ಕಿದ ಸಾಮಾನುಗಳನ್ನೆಲ್ಲ ಸುಮ್ಮನೆ ಒಡೆದಾಕ್ತಾ ಇರ್ತಾರಂತೆ ಅಂತ ಅಟ್ಟಿ ಕ್ಯಾಮೆ ಮಾಡೋ ಜನ ಮಾತಾಡ್ತಾ ಇದ್ರು. ಐಶ್ವರ್ಯ, 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 ಐಶ್ವರ್ಯ. ಇವ್ರು ಹೀಗೆ ಕೋಪ ಮಾಡ್ಕೊಂಡು ಕಿರ್ಚ್ತಿರೋದು ನೋಡಿದ್ರೆ ಮುಖಕ್ಕೆ ಮಂಗಳಾರತಿ ಆಗಿರೋದಂತೂ ಗ್ಯಾರಂಟಿ. ಅಯ್ಯೋ, ಏನಾಯ್ತತ್ತೆ? ಯಾಕೆ ಹೀಗೆ ಕಿರ್ಚ್ಕೋತಾ ಇದ್ದೀರಾ? ಮತ್ತಿನ್ನೇನು ಮಾಡಬೇಕಿತ್ತು? ನೀನು ಮಾಡ್ಕೊ ಬಂದಿರೋ ಕೇಮೆಗೆ ಕಿರ್ಚಾಡ್ದೆ ನಿಂಗೆ ಹೂನಾರ ಹಾಕ್ಬಿಟ್ಟು ಸನ್ಮಾನ ಮಾಡಬೇಕಿತ್ತೆ. ನಾನೇನ್ ಮಾಡಿದೆ ಅಂಕಲ್? ಆಹಾ, ಉಳ್ಳೆ ನರಿ ಹಂಗೆ ಮಾಡೋದೆಲ್ಲ ಮಾಡ್ಬಿಟ್ಟು ನಾನೇನು ಮಾಡಿದೆ ಅಂಕಲ್ ಅಂತ ಬೇರೆ ಕೇಳ್ತಿದ್ಯಾ? ಚಂದಾಗೆ ನಾಟಕ ಆಡ್ತೀಯಾ? ನೋಡು, ನೀನ್ ಜೀವನದಾಗೆ ಯಾವಾಗಾರ ಒಂದ್ಕಿತ ನಾಟಕ ಆಡ್ಬೋದು. ನಾನು ನಾಟಕನೇ ಜೀವನ ಮಾಡ್ಕೊಂಡ್ರೋನು. ನಂತವ ನಿನ್ ಕಳ್ಳಾಟ ಎಲ್ಲ ನಡೆಯಕ್ಕಿಲ್ಲ. ಲವ್ ಮಾವ, ಅದು ಯಾಕೆ ಒಳ್ಳೆ ಉಚ್ಚನಾಯಿ ಕಡ್ದವ್ ನಂಗೆ ಆಟೋ ತಿಂದ ಐಸು ಮೇಡಮ್ ಅವ್ರ ಮೇಲೆ ಗುರ್ರ ಅಂತಿದ್ಯಾ? ಅದೇನು ಇಸಿ ಅಂತ ನೆಟ್ಟಿಗೆ ಹೇಳು. ಸುಮ್ಕಿರಲಿ ಮಯ್ಯ, ನೀನು ಪಾಪ ಮಾಡ್ಕೊಂಡು ಕೇಳ ಇಸಿ ಅಲ್ಲ ಇದು. ನೀನ್ ನೆಂಡ್ರು ಮಾಡ್ಕೊಂಬಂದಿರೋ ಎಡಬಟ್ಟಿನ ಫಲ. ನಿನ್ನ ಹೆಂಡ್ರು ಕಲ್ಲಳ್ಳಿ ಕಲ್ಲೇಗೌಡನ ಮಗಳು ಇಲ್ಲೇ ಶಾಸ್ತ್ರ ಅದೇ ಹೋಗ್ ಬನ್ನಿ ಅಂತ ಕಾಂಚನಂಗೆ ಹೇಳವಳೆ. ಅವಳು ಮಾತು ಕಟ್ಕೊಂಡು ನಾನು ಕಾಂಚನ ಅಲ್ಲಿ ಓದೋ ಅಲ್ಲಿ ನೋಡಿದ್ರೆ ಯಾವ ಇಳ್ಳೆ ಶಾಸ್ತ್ರನೂ ಇರಲಿಲ್ಲ. ಅವನ ಮಗಳಿಗೆ ಹಣ ಹಿಡ್ಕೊಂಡು ಅವರೆಲ್ಲ ಗೋಳಾಡ್ತಿದ್ರು. ಕಾಂಚನ ಗೊತ್ತಿಲ್ಲದೆ ಅವ್ರಿಗೆ ಸುಭಾಸಾಯಿ ಹೇಳ್ಬಿಟ್ಲು. ಅದಕ್ಕವರು ಕಾಂಚನಂಗೆ ತಲೆ ಕೆಟ್ಟೋಗದೆ ನಾವು ಮಾತಾಡ್ಬಿಟ್ರು. ಸ್ಯಾನೆ ಅವಮಾನ ಆಗೋಯ್ತು ಗೊತ್ತಾ? ನಂಗೇನೋ ನಿನ್ನ ಹೆಂಡ್ರು ಕಾಂಚನಂಗೆ ಅವಮಾನ ಆಗ್ಲಿ ಅಂತಾನೆ ಹಿಂಗೆಲ್ಲ ಮಾಡ್ತಾವಳೆ ಅಂತ ಅನಿಸ್ತದೆ. ಐಸು ಮೇಡಮ್ ಅವರೇ, ಏನಿದು ಚಾಟ? ಅವ್ವ ಹೇಳ್ತಿರೋದು ದಿಟಾನ? ಅಯ್ಯೋ, ನಾನು ಸರಿಯಾಗಿ ಹೇಳಿದ್ದೆ ಗೌಡ್ರೆ. ಇವರೇ ಏನೇನೋ ಕೇಳಿಸ್ಕೊಂಡು ತಪ್ಪ ಅಡ್ರೆಸ್ಸಿಗೆ ಹೋಗಿರೋದು. ನಾನು ಹೇಳಿದ್ದು ಕಲ್ಲೇನಹಳ್ಳಿ ಕಲ್ಲೇಗೌಡ್ರ ಮಗಳು ನಿಶ್ಚಿತಾರ್ಥಕ್ಕೆ. ಇವ್ರು ಹೋಗಿರೋದು ಕಲ್ಲಹಳ್ಳಿ ಕಲ್ಲೇಗೌಡ್ರ ಮಗಳು ಸಾವಿನ ಮನೆಗೆ. ಓ, ನಿಮ್ಗಿನ್ನೂ ನನ್ನ ಮೇಲೆ ನಂಬಿಕೆ ಬಂದಿಲ್ಲ ಅಲ್ಲ? ಇರಿ ಒಂದು ನಿಮಿಷ, ಬಂದೆ.
ನೋಡಿ ನೋಡಿ, ಶ್ರೀ ಕಲ್ಲೇನಹಳ್ಳಿ ಕಲ್ಲೇಗೌಡರ ಪುತ್ರಿ ಚೀಸವ್ ಅನಿತಾಳ ನಿಶ್ಚಿತಾರ್ಥವು ಬೆಂಗಳೂರಿನಲ್ಲಿ ನೆಲೆಸಿರುವ ಚಿರಂಜೀವಿ ಮೋಹನ್ ಎಂಬ ವರನ ಜೊತೆ. ಮಾವ, ಈಗೇನು ಹೇಳ್ತೀಯಾ? ಹಾಂ, ಐಸು ಮೇಡಮ್ ಅವರು ಹಂಗೆಲ್ಲ ತೆಪ್ಪಾಗಿ ಹೇಳಕ್ಕೆ ಸಾಧ್ಯನೇ ಇಲ್ಲ. ಅವನೇ ಎಲ್ಲೋ ತೆಪ್ಪಾಗಿ ಅರ್ಥ ಮಾಡಿಕೊಂಡು ವಿಳಾಸ ತೆಪ್ಪೋಗಿರೋದು ಅನ್ನಿಸ್ತದೆ.